ಹಾಯ್ ಫ್ರೆಂಡ್ಸ್, ಇವತ್ತು ನಾನು 5 ಸ್ಟಾರ್ ಚಿಕನ್ ಹತ್ರ ಕೂತಿದ್ದೀನಿ. ಸೊ ಹೀಗೆ ಮಾತಾಡ್ತಾ ಇಲ್ಲೊಂದು ವಾಟರ್ ಶೋ ಇದೆ. ಅಲ್ಲಿ ನಾನು ಬಂದು ಬಿಸಿಲಲ್ಲಿ ಸ್ವಲ್ಪ ಬಿಸಿಲು ತಗೊಳ್ಳೋಣ ಅಂದರೆ ಇಲ್ಲಿ ತುಂಬ ಕೋಲ್ಡ್ ಇದೆ. ಸೊ ಹಾಗಾಗಿ ಇಲ್ಲಿ ಕೂತ್ಕೊಳ್ಳುವ ಅಂತ ಇಲ್ಲಿ ಬಂದೆ. ಸೊ ಇಲ್ಲಿ ನೋಡಿದರೆ ಚೆನ್ನಾಗಿದೆ, ಬಟ್ ಇವಾಗ ವಾಟರ್ ಇದು ಶೋ ಮಾಡಿಲ್ಲ. ನೈಟ್ ಟೈಮಲ್ಲಿ ವಾಟರ್ ಶೋ ಮಾಡ್ತಾರೆ. ಸೊ ಇಲ್ಲಿ ನೋಡಿದರೆ ಮೀನುಗಳೆಲ್ಲ ಇದೆ, ತುಂಬ ಮೀನುಗಳಿದೆ. ಇದೊಂದು ನೋಡಿ, ದೊಡ್ಡ ಮೀನುಗಳಿದೆ. ದೊಡ್ಡದಂದ್ರೆ ತುಂಬ ದೊಡ್ಡದಲ್ಲ, ಆಲ್ಮೋಸ್ಟ್ ನಮ್ಮ ಹ್ಯಾಂಡ್ ಅಷ್ಟು ದೊಡ್ಡದು ಮೀನುಗಳೆಲ್ಲ ಇದೆ. ಸೊ ಫ್ರೆಂಡ್ಸ್ ನೋಡಿ, ಆ ಕಡೆ ಈ ಕಡೆ ಇಲ್ಲಿ ತನಕ ಬರುತ್ತೆ, ಅದು ಆಚೆ ಈಚೆ ಬರುತ್ತೆ. ಸೊ ನೋಡಿ, ಇದ್ರ ಮಕ್ಕಳೆಲ್ಲ ಇಲ್ಲೇ ಇದೆ. ಇದು ಅಪ್ಪ ಅಮ್ಮ ಅನಿಸುತ್ತೆ ನೋಡಿ, ಇವರಿಬ್ಬರು ಅಪ್ಪ ಅಮ್ಮ. ಇದರಲ್ಲಿ ಅಪ್ಪ ಯಾರು ಅಮ್ಮ ಯಾರು ಅಂತಂದರೆ ಈ ವೈಟ್ ಆಗಿರೋರು ಅಪ್ಪ ಅನಿಸುತ್ತೆ, ಮತ್ತು ಯೆಲ್ಲೋ ಕಲರ್ ಇರೋದು ಅಮ್ಮ ಅನಿಸುತ್ತೆ. ಅಂದರೆ ತುಂಬ ಕಲರ್ಫುಲ್ಲಾಗಿ ಬ್ಯೂಟಿಫುಲ್ ಆಗಿದೆಯಲ್ಲ, ಸೊ ಅದು ಅಮ್ಮ ಅನಿಸುತ್ತೆ. ಸೊ ನೋಡಿ, ಈ ಮಕ್ಕಳು ನೋಡಿ, ಎಷ್ಟೊಂದು ಮಕ್ಕಳಿದೆ. ಇದೆಲ್ಲಾದರೂ ಮರಿಗಳು, ಸಣ್ಣ ಮರಿಗಳು, ನೋಡೋಕ್ಕೆ ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ವಾಟರ್ ಸ್ವಲ್ಪ ಕ್ಲಿಯರ್ ಮಾಡಿಲ್ಲ ಅಂತಷ್ಟೇ, ಬಾಕಿ ಎಲ್ಲ ಕ್ಲಿಯರ್ ಆಗಿದೆ. ಫಿಶ್ ಎಲ್ಲ ಕಲರ್ ಆಗಿ ಬರ್ತಾಯಿದೆ ನೋಡಿ. ಇದು ಅಪ್ಪ, ಇದು ಅಮ್ಮ, ಇದು ಮಕ್ಕಳು, ಇದು ದೊಡ್ಡ ಮಕ್ಕಳು. ಆಮೇಲೆ ನೆಕ್ಸ್ಟ್ ಇದು 2ನೇ ಟ್ರಿಪ್ಪಲ್ಲಿ ಇಷ್ಟು ಮಕ್ಕಳು ಆಯ್ತು ನೋಡಿ. वो पहले का बेटा, ये पहले का बेटा, ये बाद में ये देखो 5 लोग. ಅವರಿಬ್ಬರು ಒಟ್ಟಿಗೆ ಹೋಗ್ತಿದ್ದಾರೆ ನೋಡ್ರಿ, ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಹೋಗ್ತಿದ್ದಾರೆ ಅಲ್ಲಿ ಮೂಲೆಯಲ್ಲಿ ನೋಡಿ. ಇವರೇ ನಮ್ಮ ಸರ್ಗಳು ಮತ್ತು ಮ್ಯಾನೇಜರ್ಗಳು ಎಲ್ಲರೂ ಇದ್ದಾರೆ ಇಲ್ಲೇ. ಇವತ್ತೇನು ಎಂಜಾಯ್ ಫುಲ್. ಡ್ಯೂಟಿ ಸ್ಟಾರ್ಟ್ ಮಾಡಿಲ್ಲ ಇನ್ನೂ ಕೂಡ, ಸ್ವಲ್ಪ ಹೊತ್ತು ಹೋದ್ಮೇಲೆ ಮಾಡ್ತೀವಿ. ಸ್ವಲ್ಪ ವಾಟರ್ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು, ಮಾಡಿಲ್ಲ ಯಾಕೋ. ಇದ್ರೊಳಗಡೆ ಮೀನುಗಳೆಲ್ಲ ಇದೆ ಫ್ರೆಂಡ್ಸ್ ನೋಡಿ. ನಾವಿರೋದಿಲ್ಲೇ ಟ್ರೈನ್ ಆ ಕಡೆ ಈ ಕಡೆ ಓಡಾಡ್ತಾನೆ ಇದೆ. ಇಲ್ಲೇ ಇರೋದು ನಾವೆಲ್ಲ. ಚೆನ್ನಾಗಿದೆ ಪ್ಲೇಸಸ್ ಎಲ್ಲ, ಬನ್ನಿ ವಿಸಿಟ್ ಮಾಡಿ, ನಮ್ಮ ಜೊತೆ ಎಲ್ಲ ಮಾತಾಡಿ ಬಂದರೆ. ನಮ್ಮ ಜೊತೆ ಎಲ್ಲ ಮಾತಾಡಿ ಬಂದರೆ, ಪ್ರೀತಿಯಿಂದ ಮಾತಾಡಿ, ನಮ್ಮ 5 ಸ್ಟಾರಲ್ಲಿರೋ ರೆಸಿಪಿನ ಟೇಸ್ಟ್ ಮಾಡಿ. ನೀವೆಲ್ಲ ಟೇಸ್ಟ್ ಮಾಡಿ, ಹೇಗಿದೆ ಅಂತ ನಮಗೆ ಕಮೆಂಟ್ ಮಾಡಿ ಹೇಳಿ. ಎಲ್ಲ ನೋಡಿ, ಚಿಕ್ಕ ಮೀನುಗಳು ಆ ಕಡೆ ಈ ಕಡೆ ಓಡಾಡ್ತಿದೆ. ಇನ್ನೂ ಸಣ್ಣ ಮರಿಗಳಿದೆ ಎಲ್ಲ ಈ ನೀರು ಒಳಗಡೆ, ಆಚೆ ಪೈಪ್ ಒಳಗಡೆ ಓಡಾಡ್ತಿದೆ ನೋಡಿ. ಇದು ದೊಡ್ಡ ಮೀನು, ಇದು ಅದು ನೀರು ಒಳಗಡೆ ಇದೆ, ಆ ಕಡೆ ಒಳಗಡೆ ಎಲ್ಲ ಇದೆ. ಇಲ್ಲೊಂದು ಕಪ್ಪು ಮೀನು ಕಾಣ್ತಾನೆ, ಅಲ್ಲೇ ಮಲಗಿದೆ ಅದೇ ಸೈಡ್. ಹಾಯ್ ಫ್ರೆಂಡ್ಸ್, ಇವತ್ತು 5 ಸ್ಟಾರ್ ಚಿಕನ್ ಒಳಗಡೆ ಯಾವ ಥರ ಎಲ್ಲ ಫುಡ್ಡು, ಅಂದರೆ ಯಾವ ಥರ ಎಲ್ಲ ರೆಡಿ ಮಾಡ್ತಾರೆ ಅಂತ ನಿಮಗೆ ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಇದೇ ಸ್ಪೆಷಲ್ ಇವತ್ತಿದ್ದು. ಸೊ ಇಲ್ಲಿರೋ ಸ್ಟಾಫ್ಗಳಲ್ಲಿ ಅವ್ರು ರೆಡಿ ಮಾಡೋ ರೆಸಿಪಿ ಯಾವ ಥರ ಮಾಡ್ತಾರೆ ಅಂತ ನಿಮಗೆ ಆಮೇಲೆ ಹೇಳ್ತೀನಿ ನಾನು ಸ್ವಲ್ಪ ಹೊತ್ತಲ್ಲಿ. ಅದೇ ಒಂದು ಫ್ರೈ ಆಗ್ತಾ ಇದೆ. ಇದು ಅದು ಏಕೊಂದ್ಸೆ ಮೇಡಮ್? ಫ್ರೆಂಚ್ ಫ್ರೈಸ್ ಅಂತೆ, ಅಂದರೆ ಫಿಂಗರ್ಸ್ ಏನಾ? ಫಿಂಗರ್ಸ್ ಆಲ್ರೆಡಿ ರೆಡಿ ಆಗಿದೆ. इतना ही है बस हो गया? रेड कलर नहीं होता है? आप मसाला डालते हैं नेक्स्ट में? ನೋಡಿ, ಇದೊಂದು ಫ್ರೆಂಚ್ ಫ್ರೈಸ್ ಆವಾಗಲೇ ಹಾಕಿದ್ರು, ನಾನು ಆ ಕಡೆ ಹೋಗಿದ್ದೆ. ಸೊ ಇದಕ್ಕೆ ಏನೋ ಮಸಾಲೆ ಎಲ್ಲ ಹಾಕ್ತಾರೆ, ಮಸಾಲೆ ಎಲ್ಲ ಚೆನ್ನಾಗಿ ಹಾಕ್ತಾರೆ ನೋಡಿ. ಫ್ರೆಂಚ್ ಫ್ರೈಸ್ ಹೇಗೆ ರೆಡಿ ಆಗುತ್ತಂತಂದರೆ, ಅವರು ಪೊಟಾಟೋ ಏನಾ, आलू कट आप करते हैं कंपनी से रेडीमेड आएगा। कंपनी से रेडीमेड आएगा तो बाद में ऐसे करता है। और केचप एक डालते, 2 केचप चाहिए। ओके, रेडी हो गया. कस्टमर को ಕೊಡ್ತಾರೆ ಇದನ್ನ. ಕಸ್ಟಮರ್ ನೀವೇನು ಬೇಕು ಅಂತ ಹೇಳ್ತಾರೆ ಅದನ್ನು ರೆಡಿ ಮಾಡಿ ಕೊಡ್ತೀವಿ ನಾವು. ಲಾಲಿಪಾಪ್ चिकन burger. Star burger or parcel or? ಅವ್ರು ಇಲ್ಲಿ ಆರ್ಡರ್ ಮಾಡ್ತಾರೆ, ನೀವು ತಗೊಂಡೋಗಿ. ಆ ಕಡೆಯಿಂದ ನಾವು ಅಲ್ಲಿ ಫ್ರಂಟಲ್ಲಿ ಶೋ ಅಲ್ಲಿ ಹಾಕಿರ್ತಾರಲ್ಲ,
ಸೊ ಅದನ್ನು ಬಂದುಬಿಟ್ಟು ಇಲ್ಲಿ ಆಯಿಲ್ ಬಿಸಿ ಬಿಸಿಯಾದ ಗರಂ ಆಯಿಲ್ ಇದೆ. ಸೊ ಇದಕ್ಕೆ ಹಾಕ್ತಾರೆ ನೋಡಿ, ಈ ಥರ ಹಾಕಿದ್ದಾರೆ ಇವಾಗ. ಏ ಕ್ಯಾನ್ಸರ್ ಬರ್ಗರ್, ಸ್ಟಾರ್ ಬರ್ಗರ್. ಓ ಸ್ಟಾರ್ ಬರ್ಗರ್ ಅಂತೆ, ಅಂದರೆ ನಾನ್ ವೆಜ್ಜೇನಾ? ಹಾಂ, ನಾನ್ ವೆಜ್ ಬರ್ಗರ್ ಕೂಡ ಹಾಕಿದ್ದಾರೆ. ಇಲ್ಲಿರೋ ಸ್ಟಾಫ್ಗಳು ತುಂಬ ನೀಟಾಗಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಕರೆಕ್ಟಾಗಿ ನಮಗೆ ತಿಳಿಸ್ಕೊಡ್ತಾರೆ, ಚೆನ್ನಾಗಿ ಮಾತಾಡಿಸ್ತಾರೆ, ಒಳ್ಳೆ ಸ್ಟಾಫ್ಗಳು. ನೋಡಿ ಈ ಥರ ಕವರೆಲ್ಲ ಇದರಲ್ಲಿ ಪ್ಯಾಕ್ ಮಾಡಿ ಕೊಡ್ತಾರೆ. ಈ ಥರ ಕವರಲ್ಲಿ ನಿಮಗೆ ನಾವು ट्रेन नಮಗೆ डिलीवरी ಮಾಡಬೇಕಾದ್ರೂ ಈ ಥರ ಕವರಲ್ಲಿ डिलीवरी करने के लिए ऐसे वाला कवर में डाल कर देते हैं ना, पैकिंग करके. ओके, पार्सल पूरा ಈ ಥರ ಕವರಲ್ಲಿ ಕರೆಕ್ಟಾಗಿ ನೀಟಾಗಿ ಪ್ಯಾಕಿಂಗ್ ಮಾಡಿ ಕೊಡ್ತಾರೆ. ಅದನ್ನು ಕೂಡ ಹಾಕ್ತೀನಿ. ಈಗ ರೆಡಿ ಹೋಗ್ಯಾ ನೋಡಿ, ಇದು ರೆಡಿ ಆಗಿದೆ 2 ಪೀಸು. ಇನ್ನು ಇದಕ್ಕೆ ಮಸಾಲೆ ಎಲ್ಲ ಹಾಕಿ ಇವ್ರು ಕೊಡ್ತಾರೆ ನೋಡಿ. ಈ ಥರ ಕವರಲ್ಲಿ ಹಾಕಿದ್ದಾರೆ. ಸೊ ಅದಕ್ಕೆ ಈ ಥರ ಇಲ್ಲೊಂದು रेडीमेड मसाला क्या आप बनाते क्या? रेडीमेड मसाले 10 मिनट आता है बोला. ಈ ಥರ ಕವರ್ ಹಾಕಿ ಮತ್ತೆ ವಾಪಸ್ ಇನ್ನೊಂದು ಕವರ್, ಟೋಟಲ್ 2 ಕವರ್ಗೆ ಹಾಕಿ ಕೊಡ್ತಾರೆ. ಇನ್ನು ಕಷ್ಟ ನೋಡಿ. ಇದು ಲಾಲಿಪಾಪ್ ಏನಾ? ಇದು ಲಾಲಿಪಾಪ್ ಮತ್ತು ಬರ್ಗರ್ ಇದು ಆರ್ಡ್ರ್ ಮಾಡಿರೋದು. ಅದನ್ನು ಇವಾಗ ತೆಗಿತಾರೆ. ಸ್ಟಾಫ್ಗಳಿಗೆ ಇಲ್ಲಿ ಟೀ ಶರ್ಟ್ ಕೂಡ ಇದೆ, 5 ಸ್ಟಾರ್ ಅವ್ರದ್ದು ಟೀ ಶರ್ಟ್ ಕೂಡ ಇದೆ. ಇಷ್ಟೊತ್ತು ಅವರು ಇದು ಹಾಕಿದ್ರು, ರೈನ್ ಕೋಟ್ ಹಾಕಿದ್ರು. ಅದು ರೈನ್ ಕೋಟಲ್ಲ, ಇದು ಸ್ವೆಟರ್ ಹಾಕಿದ್ರು. ಸೊ ಇದರಲ್ಲಿ ಎಲ್ಲ ಐಟಮ್ಸ್ ಎಲ್ಲ ಇದರಲ್ಲಿದೆ ನೋಡಿ, ಜ್ಯೂಸ್ ಐಟಮ್ಸು. ಯಾಕೆ ಮೇಡಮ್? ಕ್ರೀಮೇ ಮೈನಸ್ ನೋಡಿ. ಈ ಥರ ಬ್ರೆಡ್ಡಿಗೆ ಅಂದರೆ ಬನ್ ಥರ ಇದು ಬರ್ಗರ್ಗೆ ಮೈನಸ್ ಹಾಕ್ತಾರೆ ಸ್ಟಾರ್ಟಿಂಗು. ಬನ್ ಕ್ಯಾ ಪಿರಿ ಪಿರಿ ಫ್ರೈ ಮಸಾಲ, ಪಿರಿ ಮಸಾಲ ಹಾಕ್ತಾರೆ ಇದಕ್ಕೆ ನೋಡಿ. ಇಲ್ಲಿ ತೆಗಿತಾ ಇದ್ದಾರೆ, ಭಾರಿ ಫಾಸ್ಟ್ ಮಾಡ್ತಾರೆ ಕೆಲಸ ಎಲ್ಲ ಕರೆಕ್ಟಾಗಿ. ನಮಗೆ ಈ ಕಡೆನೂ ಅಲ್ಲ ಆ ಕಡೆನೂ ಅಲ್ಲ, ಆಚೆ ತೋರುವಾಗ ಇದು ನೋಡಿ. ಇಲ್ಲಿ ಏನು ಲಾಲಿಪಾಪಿಗೆ ಈ ಥರ ಹಾಕಿ ಮಸಾಲ ಹಾಕಿ ಇಲ್ಲಿ ಪ್ಲೇಟಿಗೆ ಇಲ್ಲಿ ತಿನ್ನೋಕ್ಕೆ, ಇದು ಪಾರ್ಸಲ್ ಅಲ್ಲ. ಸೊ ಈ ಥರ ಪಿರಿ ಮಸಾಲ ಹಾಕ್ತಾರೆ. ಸೊ ಅದನ್ನು ಕೊಡ್ತಾರೆ. 1 ಮಿನಿಟ್ ನೋಡಿ. ಈ ಥರ ಇದಕ್ಕೆ ಕೆಚಪ್ ಹಾಕಿ ಕೊಡ್ತಾರೆ, ಕಸ್ಟಮರಿಗೆ ಕೊಡ್ತಾರೆ. ಓಕೆ, ಹ್ಯಾಬಿಟ್ ಅಲ್ಲ? ಓಕೆ, ಕ್ಯಾ ब्रीडर ओ क्या काय को क्या क्यों डालता है? ಕ್ರಿಸ್ಪಿ होने के लिए. ಓ ಕ್ರಿಸ್ಪಿ ಆಗಲಿಕ್ಕೆ ಅದೊಂದು ಪುಡಿ ಹಾಕಿದ್ದು ಬ್ರೀಗರ್ ಅಂತೇಳಿ. ಆಮೇಲೆ ಇವಾಗ ಲಾಲಿಪಾಪ್ ಹಾಕ್ತಿದ್ದಾರೆ ನೋಡಿರಿ, ಲಾಲಿಪಾಪ್ ಪೀಸ್ ನೋಡಿ. ಚಿಕನ್ ಇದು ಪೀಸ್ ಅಂದರೆ ರೆಡಿಮೇಡ್ ಎಲ್ಲ ಬರೋದು ರೆಡಿಮೇಡ್. ಅದನ್ನು ಇದಕ್ಕೆ ಈ ಪೌಡ್ರಿಗೆ ಹಾಕಿ ಮಿಕ್ಸ್ ಮಾಡ್ತಾರೆ, ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ ನೋಡಿ. ಕೈಗೆ ಗ್ಲೌಸ್ ಎಲ್ಲ ಹಾಕ್ತಾರೆ ನೋಡ್ರಿ, ಯಾವುದೇ ಇದಾಗಬಾರ್ದು ಅಂತೇಳಿ. ಆಮೇಲೆ ನೀರಿಗೆ ಹತ್ತಾರೆ ನೋಡ್ರಿ. ಇಲ್ಲಿಂದ ಡೈರೆಕ್ಟಾಗಿ ಹೋಗಿ ನೀರಿಗೆ ಅದ್ದಿ ಆಮೇಲೆ ವಾಪಸ್ ಮಿಕ್ಸ್. ಕ್ಯೂ ಪಾನಿ में डालते हैं ज़्यादा? ಅಂದರೆ ನೀರಿಗೆ ಯಾಕೆ ಹತ್ತಾರೆ ಅಂತ ಕೇಳುವಾಗ, ಅದು ನೀರಿಗೆ ಅದ್ದಿದ್ರೆ ವಾಪಸ್ಸು ಇನ್ನೊಂದು 2ನೇ ಟ್ರಿಪ್ಪಲ್ಲಿ ಗಟ್ಟಿಯಾಗಿ ಅಂಟ್ಕೊಳ್ಳುತ್ತೆ ಅದಕ್ಕೆ. ಸೊ ಅದಕ್ಕೋಸ್ಕರ ಇದು ಮಾಡ್ತಾರೆ ನೋಡಿ. ಇವಾಗ ಅದ್ರಲ್ಲಿ ಸ್ವಲ್ಪ ಜಾಸ್ತಿ ಅಂಟ್ಕೊಳ್ಳುತ್ತೆ, ಗರಿ ಆಗುತ್ತೆ. ಅದಕ್ಕೋಸ್ಕರ ನಾವು ಮನೇಲಿ ಟ್ರೈ ಮಾಡಬೇಕು ಈ ಥರ ಮಾಡೋಕ್ಕೆ. ನೋಡಬೇಕು, ಮನೆಗೆ ಈ ವೀಕ್ಲಿ ನಮಗೆ ರಜೆ ಇದೆ, ಆವಾಗ ಫ್ರೀ ಇದ್ದಾಗ ಮನೆಗೆ ಹೋಗ್ತೀವಿ ನೋಡಿ. ಆ ಥರ ಮಾಡಿ ಎಣ್ಣೆಯಲ್ಲಿ ಹಾಕೋದು. अब मैडम ऑयल पूरा डेली क्लियर करते हैं क्या? डेली क्लियर नया ऑयल डालते हैं. ಓಕೆ, ಹೊಸ ಅಂದರೆ ನಿನ್ನೆದು ಯೂಸ್ ಮಾಡಲ್ಲ, ಇವತ್ತು ಬೇರೆ ಆಯಿಲ್ಗಳನ್ನ ಯೂಸ್ ಮಾಡ್ತಾರೆ. ಇವತ್ತಿಗೆ ಏನು ಬೇಕೋ ಅದು ಇವತ್ತಿದ್ದೇ ಆಯಿಲ್, ನಿನ್ನೆ ಆಯಿಲ್ ಎಲ್ಲ ಯೂಸ್ ಮಾಡಲ್ಲ ಅಂತೆ. ಫ್ರೈ ಆಗ್ತಿದೆ ನೋಡಿ. ಓಕೆ, ಬರ್ಗರ್ ಅಯ್ಯೋ ದೇವ್ರು ನೋಡ್ರಿ, ಬರ್ಗರ್ ಮಾಡಿದ್ರು ಬಟ್ ಈ ಓವನಲ್ಲಿ ಇಟ್ಟಿದ್ದಾರೆ. ಎಷ್ಟು ಬೇಗ ಆ ಕಡೆಯಿಂದ ಈ ಕಡೆ ಬರುವಷ್ಟಿಗೆ ಇಲ್ಲಿ ರೆಡಿ ಆಗಿದೆ. ಇವಾಗ ಓವನಲ್ಲಿ ಇಟ್ಟಿದ್ದಾರೆ, ಇನ್ನೊಮ್ಮೆ ಮಾಡ್ತಾರಂತೆ, ತೋರಿಸ್ತಾರಂತೆ. ಅಂದರೆ ಅವರಿಗೆ ಮೂಮೆಂಟ್ ಇದು ಫಾಸ್ಟ್ ಮಾಡಬೇಕಲ್ಲ, ಅದಕ್ಕೋಸ್ಕರ ನೋಡಿ ಓವನಲ್ಲಿ ಬಿಸಿ ಮಾಡಿಬಿಟ್ಟು ಕವರಲ್ಲಿ ಹಾಕಿಬಿಟ್ಟು ಕಸ್ಟಮರಿಗೆ ಕೊಡ್ತಾರೆ. ಸೊ ಇವಾಗ ಇದನ್ನು ಕವರ್ ಮಾಡಿಬಿಟ್ಟು ಕಸ್ಟಮರಿಗೆ ಕೊಡ್ತಾರೆ. ಸೊ ನೋಡಿ 5 ಸ್ಟಾರ್ ಅಂತೇಳಿ ಗಮ್ ಟೇಪ್ ಕೂಡ ಇದೆ.
5 ಸ್ಟಾರ್ ಅಂತಿಲ್ಲಿ ನೋಡಿ. ಬೌಲ್ ಕೂಡ ಇದೆ 5 ಸ್ಟಾರ್ ಅಂತಿಲ್ಲಿ ಬೌಲ್. ಕ್ರಿಸ್ಪಿ ಕ್ರಂಚಿ ಇದು ಆ ಥರ ಬೌಲ್ ಕೂಡ ಇದೆ. ತುಂಬ ದೊಡ್ಡದಿದೆ ನೋಡ್ರಿ. ಕಿತ್ನಾ ಲೀಟ್ರ್? 1.5 ಲೀಟ್ರ್ ನೀರು ಇಡುವಷ್ಟು ದೊಡ್ಡ ಬಾಕ್ಸ್ ಇದು ಇದರಲ್ಲಿ ಬ್ರೋ. ಫ್ರೆಂಡ್ಸ್ ಇದು ಮಯೋನೀಸ್ ನೋಡಿ. ಇದಕ್ಕೆ ಬರ್ಗರ್ಗೆಲ್ಲ ಇದನ್ನೇ ಹಾಕ್ತಾರೆ ಇವರು. ಪ್ಯಾಕೆಟೇ ಬರುತ್ತೆ. ಫಿಂಗರ್ಸ್ ಫ್ರೆಂಚ್ ಫ್ರೈಸ್ ಇವಾಗ ರೆಡಿಮೇಡ್ ಇದೆ. ಅದನ್ನು ಇದಕ್ಕೆ ಹಾಕಿ ಎಲ್ಲ ಹೊರಗಡೆಯಿಂದನೇ ರೆಡಿಯಾಗಿ ಬರುತ್ತೆ. ಅದನ್ನು ಇದಕ್ಕೆ ಹಾಕ್ತಾರೆ. ಹಾಕ್ಬಿಟ್ಟು ಇದು ಮಾಡ್ತಾರೆ. ಇನ್ನೊಂದೇನು ಬರ್ಗರ್ದಲ್ಲ, ಒಂದು ಬರ್ಗರ್ ಹಾಕಿದ್ದಾರೆ ನೋಡಿ. ಇವಾಗ ಇನ್ನೊಂದು ಬರ್ಗರ್ ಅಂದರೆ ಅಲ್ಲಿ ಒಬ್ಬರು ಬಿಲ್ ಕೌಂಟ್ರಲ್ಲಿ ಬಿಲ್ ಮಾಡ್ತಾರೆ. ಅದನ್ನು ಇವ್ರಿಗೆ ಕೊಡ್ತಾರೆ. ಇವರು ಮಾಡಿ ರೆಡಿ ಮಾಡಿ ಕೊಡ್ತಾರೆ. ಆ ಕಡೆಯಿಂದನೂ ರೆಡಿ ಆಗ್ತಾ ಇದೆ. ಇವಾಗಷ್ಟೇ ಹಾಕಿರೋದಲ್ಲ, ಒಂದು 10 ನಿಮಿಷ ಬೇಕಾಗ್ಬೋದು. ಸ್ವೀಟ್ ಏನೋ ಹೇಳ್ತಾರೆ, ನಮಗೂ ಅಷ್ಟೊಂದು ಗೊತ್ತಾಗಲ್ಲ. ಅದರಲ್ಲಿ ಕೂಡ ಹಾಕ್ತಾರೆ ನೋಡಿ. ಹಸಿದ್ರಲ್ಲೂ ಎಲ್ಲದರಲ್ಲೂ ಆರ್ಡ್ರ್ ಜಾಸ್ತಿ ಬರುವಾಗ ಒಂಚೂರು ಟೈಮ್ ಇರಲ್ಲ ಪಾಪ ಅವರಿಗೆ. ಎಲ್ಲದರಲ್ಲೂ ಹಾಕ್ಕೊಂಡು ಇದು ಮಾಡ್ತಾರೆ. ನೋಡಿ ಇದ್ರ ಕೂಡ ಇದು ಏಕೆ ಬರ್ಗರೇ ಕ್ರಿಸ್ಪಿ ಬರ್ಗರ್ ಅಂತ. ಇದು ಇದನ್ನು ಕೂಡ ರೆಡಿ ಮಾಡ್ತಾರೆ ಇವಾಗ. ಫೀಸರಿಂದ ತೆಗೆದಿದ್ದಾರೆ ನೋಡಿ. ಯಾವುದೇ ಕಾರಣಕ್ಕೂ ಇದು ಎಷ್ಟು ದಿನ ಗೊತ್ತಾ? ಒಂದು 4 ದಿನ ಏನೋ ಇರುತ್ತೆ. ಅದರಲ್ಲಿ ಇದು ಇದಾಗಬೇಕು ಅಂದರೆ ಕೊಡಬೇಕು. ಇದು ತುಂಬ ಐಸ್ ಆಗಿದೆ, ಹಾಗಾಗಿ ನನ್ನ ಕೈಯಿಂದ ಬಿತ್ತು. ಕೋಲ್ಡ್ ಜಾಸ್ತಿ ಆಗುತ್ತೆ ಅಂತೇಳಿ ಇದನ್ನು ಇದು ಮಾಡ್ತಾರೆ. ನೀರಲ್ಲಿ ಹಾಕ್ತಾರೆ ಸ್ಟಾರ್ಟಿಂಗ್. ಅಂದರೆ ಕವರ್ ತೆಗೆದು ಹಾಕಲ್ಲ, ಕವರಿಂದನೇ ನೀರಿಗೆ ಹಾಕ್ತಾರೆ. ಸೊ ಇಲ್ಲಿ ಲಾಲಿಪಾಪ್ ರೆಡಿ ಆಗಿದೆ. ಇನ್ನು ಅದಕ್ಕೆ ಮಸಾಲೆ ಹಾಕ್ಬಿಟ್ಟು ಕೊಡ್ತಾರೆ. ಕಸ್ಟಮರಿಗೆಲ್ಲ ಇದು ಅಂದರೆ ಶೋ ಮಾಡಲಿಕ್ಕೆ, ಡಿಸ್ಪ್ಲೇ ಮಾಡಲಿಕ್ಕೆ ನೋಡಿ. ಡಿಸ್ಪ್ಲೇ ಈ ಥರ ಮಾಡ್ತಾರೆ ಲಾಲಿಪಾಪ್ ನೋಡಿ. ಇವರೇನೋ ಮಾಡ್ತಿದ್ದಾರೆ. ಏಕೆ ಬರುತ್ತೆ ಬರ್ಗರ್, ಚಿಕನ್ ಬರ್ಗರ್, ಕ್ರಿಸ್ಪಿ ಬರ್ಗರ್, ಹಾಟ್ ಆ್ಯಂಡ್ ಕ್ರಿಸ್ಪಿ ಬರ್ಗರ್. ಹಾಟ್ ಆ್ಯಂಡ್ ಕ್ರಿಸ್ಪಿ ಬರ್ಗರ್ ಅಂತ ಗ್ಲೌಸ್ ಹಾಕಿ ನೋಡಿ ನೀಟಾಗಿ ಮಾಡ್ತಿದ್ದಾರೆ ನೋಡಿ. ನೀರಲ್ಲಿ ಹತ್ತಾರೆ. ಕಾಯಿ ಕಿಲಿ ಅವ್ರು एक बार ಡಬಲ್ ಕ್ರಿಸ್ಪಿ ನೀರಿಗೆ ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಜಾಸ್ತಿಯಾಗಿ ಅಂಟ್ಕೊಳ್ಳುತ್ತೆ, ಅದಕ್ಕೆ ಹೀರ್ಕೊಳ್ಳುತ್ತೆ ಅಂತೇಳಿ ಇದು ಮಾಡ್ತಾರೆ. ಈ ಥರ ಒತ್ತು ಪ್ರೆಸ್ ಮಾಡ್ತಾರೆ. ಪ್ರೆಸ್ ಮಾಡಿದ್ರೆ ಕರೆಕ್ಟಾಗಿ ಅದಕ್ಕೆ ಒಳಗಡೆ ಎಲ್ಲ ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲೆಲ್ಲ ಫಿಲಪ್ ಆಗುತ್ತೆ. ಲಾಸ್ಟಿಗೆ ಅಲ್ಲಿರೋ ಎಣ್ಣೆಯಲ್ಲಿ ಹಾಕಬೇಕು ನೋಡಿ. ಈ ಥರ ಬೆಂದಾದ್ಮೇಲೆ ಇದು ಮೇಲ್ಗಡೆ ಬರುತ್ತೆ. ಬರ್ಗರು ಆಗಿರಲಿ, ಫಿಂಗರ್ಸ್, ಫ್ರೆಂಚ್ ಫ್ರೈಸ್ ಇದೆಲ್ಲ ಬೆಂದಾದ ಕೂಡಲೇ ಮೇಲ್ಗಡೆ ಬರುತ್ತೆ ಅಷ್ಟೇ. ಜಾಸ್ತಿ ಬೇಯಬಾರ್ದು, ಯಾಕಂತ ಹೇಳಿದ್ರೆ ಕಲರು ಜಾಸ್ತಿ ಇದಾದರೆ ಅಷ್ಟು ಟೇಸ್ಟ್ ಬರಲ್ಲ, ಒಂಥರ ಇದಾಗುತ್ತೆ. ಅದಕ್ಕೋಸ್ಕರ ಎಷ್ಟು ಬೇಕಷ್ಟೇ ಅದರಲ್ಲಿ ಇದು ಮಾಡ್ತಾರೆ. ಸೊ ಈ ಥರ ಮಾಡಿಬಿಟ್ಟು ಲಾಸ್ಟಿಗೆ ಅದಕ್ಕೊಂದು ಚಿಕನ್ ಬರ್ಗರ್ ಹಾಕ್ಬಿಟ್ಟು ಇಲ್ಲಿ ಓವನ್ ಇದೆ, ಸೊ ಅದಕ್ಕೆ ಹಾಕ್ತಾರೆ. ಅದು ಸ್ವಲ್ಪ ಹೀಟಾಗಿ ಬೆಂದು ಇನ್ನೂ ಚೆನ್ನಾಗಿ ಸ್ಪೈಸಿಯಾಗಿ ಬರುತ್ತೆ. ಸೊ ಇಲ್ಲಿ ಫಿಂಗರ್ಸ್ ರೆಡಿಯಾಗಿದೆ. ಫಿಂಗರ್ಸ್ ನೋಡಿ, ಒಂದು ಕೆಲಸ ಮುಗಿದ್ಕೊಳ್ಳಿ ಇನ್ನೊಂದು ಕೆಲಸ ರೆಡಿ ಇರುತ್ತೆ ನೋಡಿ. ಅಲ್ಲೇನೋ ಇದು ಮಾಡ್ತಿದ್ದಾರೆ ನೋಡಿ, ಅದು ಸ್ವಲ್ಪ ಮೆತ್ತಿ ಬಿಟ್ಟು ಇದು ಮಾಡ್ತಾರೆ. ಓಕೆ, ಯಾಕೆ ಅರ್ಥ ಮೇಡಮ್? ಹಾಂ, ಬೇಗ ಬೇಯಲಿ ಅಂತೇಳಿ ಅದನ್ನ ಇದು ಮಾಡ್ತಾರೆ ನೋಡಿ, ಸ್ವಲ್ಪ ಹೆಚ್ಚಿಕ್ತಾರೆ. ಅವು ಬೇಗ ಬೇಯಲಿ, ಒಳಗಡೆ ಕೂಡ ಚೆನ್ನಾಗಿ ಫ್ರೈ ಆಗಲಿ ಅಂತೇಳಿ. ಬರ್ಗರ್ ರೆಡಿಯಾಗಿತ್ತು, ಇದನ್ನು ಕಸ್ಟಮರ್ಗೆ ಏನು ಕೊಡೋದು. ಇದಿಷ್ಟು ಎರಡು ರೆಡಿಯಾಗಿದೆ. ಓಕೆ, ಇಲ್ಲಿ ಜ್ಯೂಸ್ಗಳು ಕೂಡ ಇದೆ ಅವೈಲೇಬಲ್. ಜ್ಯೂಸು, ಲೆಮನ್ ಜ್ಯೂಸು, ಆಮೇಲೆ ಆರೆಂಜು, ಆಮೇಲೆ ಇದು ಕೊಕೋ ಕೋಲಾ, ಈ ಥರ ಎಲ್ಲ ಜ್ಯೂಸ್ ಇದೆ. ಅಂದರೆ ಓನ್ಲಿ 10 ರೂಪೀಸ್. 5 ಸ್ಟಾರ್ ಅಂತ ಹೇಳಿದ್ರೆ ಜಾಸ್ತಿ ಏನಿಲ್ಲ, ಓನ್ಲಿ 10 ರೂಪೀಸ್. ಚಪಾತಿ ಎಲ್ಲ ಮಾಡ್ತೀವಿ. ಲಾಲಿಪಾಪ್ ಹಾಕಿದ್ದಾರೆ. ಸೊ ಇದಾದರೆ ನಾವು ಫೈನಲ್ ಇಷ್ಟಕ್ಕೆ ಇಲ್ಲಿಗೆ ಇವತ್ತಿನ ವೀಡಿಯೋ ಸಾಕು. ಇದನ್ನು ಫಿಂಗರ್ಸ್ ಎಲ್ಲ ಅವಾಗ ತೋರಿಸಿದ್ನಲ್ಲ, ಪದೇ ಪದೇ ಒಂದೇ ಐಟಮ್ನ ತೋರಿಸಿದ್ರೆ ಮಜಾ ಇರಲ್ಲ. ಓಕೆ ಫ್ರೆಂಡ್ಸ್, ಓಕೆ, ಇವತ್ತಿನ ಬ್ಲಾಗಲ್ಲಿ ಈ ಒಂದು ವೀಡಿಯೋನ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡ್ಕೊಂಡು ಹಾಕಿದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಆಲ್ ಬಟನ್ ಒತ್ತಿ. ಆವಾಗ ನಾನು ಮಾಡಿರೋ ಎಲ್ಲ ವೀಡಿಯೋಸ್ ಕೂಡ ನಿಮಗೆ ತಲುಪುತ್ತೆ, ನಿಮ್ಮ ತನಕ ತಲುಪುತ್ತೆ. ಎಲ್ಲರೂ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಗಳು ಮಾಡಿ.
ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.